ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಳಗುರ್ಕಿ ಗ್ರಾಮದಲ್ಲಿ ಕೂಲಿ ಹಣ ಕೇಳಿದ್ದ ವಿಚಾರಕ್ಕೆ ಕಾರ್ಮಿಕನೊಬ್ಬನನ್ನ ದೊಣ್ಣೆಯಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ. ಮೃತರನ್ನ ಕೊಳಗುರ್ಕಿ ಗ್ರಾಮದ ವಸಂತಪ್ಪ ಎಂದು ಗುರುತಿಸಲಾಗಿದ್ದು, ಪ್ರಕರಣ ಸಂಬಂಧ ಮೇಸ್ತ್ರಿ ಆಂಜಿ ವಿರುದ್ಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು, ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಕುಟುಂಬಸ್ಥರ ಮಾಹಿತಿ ಪ್ರಕಾರ ವಸಂತಪ್ಪ ಅವರು ತಮಗೆ ಬರಬೇಕಿದ್ದ 3,000 ಕೂಲಿ ಹಣ ನೀಡುವಂತೆ ಮೇಸ್ತ್ರಿ ಆಂಜಿಯನ್ನ ಕೇಳಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಅದು ವಿಕೋಪಕ್ಕೆ ತಿರುಗಿದೆ. ಕೋಪಗೊಂಡ ಆರೋಪಿ ವಸಂತಪ್ಪ ಅವರನ್ನ ಅಟ್ಟಾಡಿಸಿ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ. ಹಲ್ಲೆಯಿಂದ ವಸಂತಪ್ಪ ಅವರ ತಲೆಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಂಕರಾಚಾರ್ ನೇತೃತ್ವದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್, ಮುಳಬಾಗಿಲು ಡಿವೈಎಸ್ಪಿ ಮನೀಷಾ ಹಾಗೂ ಎಫ್ಎಸ್ಎಲ್ ಸೋಕೋ ತಂಡವು ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿತು. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಪರಾರಿಯಾಗಿರುವ ಆರೋಪಿ ಮೇಸ್ತ್ರಿ ಆಂಜಿಯ ಬಂಧನಕ್ಕಾಗಿ ವಿಶೇಷ ತಂಡಗಳನ್ನು ರಚಿಸಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಆರೋಪಿಯ ಬಂಧನದ ಬಳಿಕ ಘಟನೆಯ ನಿಖರ ಕಾರಣ ಮತ್ತು ಹಿನ್ನೆಲೆ ಮತ್ತಷ್ಟು ಸ್ಪಷ್ಟವಾಗಿ ನಿರೀಕ್ಷೆ ಇದೆ. ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ಸ್ಥಳೀಯ ವರದಿಗಾರರಾದಂತಹ ರಾಮಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮಪ್ಪ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಸುರೇಖಾ, ನಿನ್ನೆ ಶ್ರೀನಿವಾಸಪುರ ತಾಲೂಕು ಕೂಳುಗುರ್ಕೆ ಗ್ರಾಮದಲ್ಲಿ ಕೂಲಿ ಮಾಡಿದಂತ ಹಣದ ವಿಚಾರದಲ್ಲಿ ಗಲಾಟೆ ನಡೆದಿರುತ್ತದೆ. ಗಲಾಟೆ ನಡೆದಿರೋದು ವಸಂತಪ್ಪ ಅವರ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿರುವಂತದ್ದು ಸುರೇಖಾ. ಈ ಬಗ್ಗೆ ಪೊಲೀಸರು ಏನ್ ತನಿಖೆ ಕ್ರಮ ಕೈಗೊಂಡಿದ್ದಾರೆ? ವಿಚಾರಣೆ ಯಾವ ಹಂತದಲ್ಲಿದೆ? ಹೌದು ಸುರೇಖಾ, ಇಲ್ಲಿ ಕುಟುಂಬದ ಮಾಹಿತಿ ಪ್ರಕಾರ ವಸಂತಪ್ಪ ಅನ್ನೋರು 3,000 ಹಣವನ್ನ ಕೂಲಿ ಮಾಡಿರೋ ಹಣವನ್ನ ಕೇಳಿರ್ತಾರೆ. ಹಣ ಕೇಳಿರೋ ವಿಚಾರದಲ್ಲಿ ನಿನ್ನೆ ರಾತ್ರಿ ಮಾತಾಡಬೇಕನ್ನೋ ವಿಚಾರದಲ್ಲಿ ತೋಟದ ಕರ್ಕೊಂಡು ಹೋಗಿ ಕೋಲಿನ ಮುಖಾಂತರ ಹೊಡೆದುಕೊಂಡು ಹಲ್ಲೆ ಮಾಡಿ ಮತ್ತೆ ಕೊಲೆ ಮಾಡಿರುವಂತಹ ಘಟನೆಗಳು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸ್ ಹಾಗೂ ಕೋಲಾರ ಜಿಲ್ಲಾ ಪೊಲೀಸ್ ಭೇಟಿ ಕೊಟ್ಟು ಏನಾಗಿದೆ ಏನಿರೋ ಬಗ್ಗೆ ಪರಿಶೀಲನೆ ನಡೆಯುತ್ತಿದ್ದಾರೆ ಸುರೇಖಾ. ರಾಮಪ್ಪ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಚಿಕ್ಕಪ್ಪ ಅವರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಬರುತ್ತೆ. ಬಂದು ನೋಡ್ತೀವಿ, ಅದು ನಿಜ ಆಗಿರುತ್ತೆ. ಯಾರು ಅಂತ ಕೇಳಿದಾಗ ಆಂಜಪ್ಪ ಮತ್ತು ತಿಮ್ಮರಾಯಪ್ಪ, ವಸಂತಪ್ಪ ಮೂರೂ ಸೇರಿಕೊಂಡು ನೈಟು 12 ಗಂಟೆಯಲ್ಲಿ ಎಣ್ಣೆ ಕುಡಿದು ಆ ಮತ್ತಿನ ಮೇಲೆ ಆಂಜಪ್ಪನವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರನ್ನ ಹೊಡೆದು ಸಾಯಿಸಿರ್ತಾರೆ. ಅವ್ರಿಗೆ ನಮ್ಗೇನು ಬೇಕು ಅಂತಂದರೆ ಕಾನೂನು ರೀತಿ ನಮಗೆ ಇದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಯಾರು ನೋಡಿರೋವಂಥದ್ದು? ಬೆಳಿಗ್ಗೆ ರಾಜು ಅನ್ನೋರು ನೋಡ್ತಾರೆ. ಅವ್ರಿಗೆ ಏನಕ್ಕೆ ಬಂದಿದೆ ಅಂತ ಅವ್ರು ಗೇಟ್ ವಾಲ್ ತಿರ್ಸಕ್ಕೆ ಬಂದಿರ್ತಾರೆ. ಇಲ್ಲಿ ನೋಡ್ಬಿಟ್ಟು ನಮ್ಗೆ ಕಾಲ್ ಮಾಡ್ತಾರೆ, ಈ ಥರ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು. ಹಳೆ ದ್ವೇಷ ಏನಿಲ್ಲ. ಅವರೇನು ಕೂಲಿ ಇದು ಸಂಬಳ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಮಾತಿಗೆ ಬೆಳ್ಕೊಂಡು ಈ ಥರ ದೊಡ್ಡದಾಗಿದೆ. ಅರ್ಥ ಆಗಲಿಲ್ಲ. ಕೂಲಿ ಸಂಬಳ ಅಂತ? ಕೂಲಿ ಅಂತಂದರೆ ಗಾರೆ ಕೆಲಸ ಮಾಡಿಸ್ತಾರೆ ಅವರು, ಮೇಸ್ತ್ರಿ. ಇವರು ಕೂಲಿಗೆ ಹೋಗಿರೋದು ಅವ್ರ ಹತ್ರ. ಯಾರು ಮೇಸ್ತ್ರಿ? ಯಾರು? ಆಂಜಪ್ಪ.
ರಾತ್ರಿ ಮನೆಗೆ ಬಂದಿದ್ರ ನಿಮ್ಮ ಚಿಕ್ಕ ರಾತ್ರಿ 10 ಗಂಟೆ ತನಕ ಮನೆಯಲ್ಲಿದ್ದು ಆಮೇಲೆ ಕರ್ಕೊ ಬಂದಿರೋದು ಅವ್ರನ್ನ. ಏನ್ರಲ್ಲಿ ಹೊಡೆದಿರೋದು? ಕೋಲಲ್ಲಿ ಹೊಡೆದಿದ್ದಾರೆ ಸರ್. ಅಮೌಂಟ್ ಎಷ್ಟು ಕೊಡಬೇಕು? ಅಮೌಂಟು 3,000 ರೂಪಾಯಿ ತನಕ ಬರಬೇಕು. ಅದೇ ವಿಚಾರಕ್ಕೆ ಅದೇ ವಿಚಾರಕ್ಕೇನೆ ಗಲಾಟೆ ಆಗಿದೆ. ಬೇರೆ ಏನು ಜಮೀನು ಬೇರೆ ವಿಚಾರ ಆ ಇಲ್ಲ, ರೀತಿ ಬೇರೆ ಏನು ವಿಚಾರ ಇಲ್ಲ. ಬೆಳಗ್ಗೆ ಬೋರ್ ಹತ್ರ ಬಂದೆ 6:15ಕ್ಕೆ. ನಾನು ಬಂದು ಎಲ್ಲ ಓಡಾಡ್ಕೊಂಡು ಗೇಟಲ್ಲಿ ತಿರ್ಸೋಣ ಅಂತ ಬಂದೆ. ಇಲ್ಲಿ ಬಂದರೆ ನಮ್ಮ ಹೊಲದಲ್ಲಿ ಟೊಮೊಟೊ ಗಿಡಗಳಲ್ಲಿ ನಮ್ಮ ಮಾವನೇ ನೋಡಿದೆ, ಬಿದ್ದೋಗಿದ್ರು. ನೋಡ್ಬಿಟ್ಟು ಮತ್ತೆ ಮನೆಗೆ ಬಂದು ಕಾರ್ ಹಾಕೊಂಡು ಬಂದೆ ಎತ್ಕೊಂಡು ಬರೋಕ್ಕೆ. ನಮ್ಮ ಈ ಮಾವನ ಕರ್ಕೊಂಡು ಬಂದೆ. ನಾವಿಬ್ರು ಬಂದು ನೋಡಿದ್ವಿ, ಇಲ್ಲೇ ಇನ್ನೇನು ಉಸಿರೇನಿಲ್ಲ ಬೇಡ ಅಂತ ಹೇಳಿಬಿಟ್ಟು ಗೊತ್ತಾಯ್ತು. ಮತ್ತೆ ಪೊಲೀಸವ್ರಿಗೆ ಇನ್ಫಾರ್ಮೇಶನ್. ಏನು ಹೆಸರಣ್ಣ ನಿಮ್ಮ ಮಾವ? ರಾಜಣ್ಣ, ನಮ್ಮ ಮಾವ ಹೆಸರು ವಸಂತಪ್ಪ. ಏನಾಗಿದೆ? ಗೊತ್ತಿಲ್ಲ, ಏನಾಗಿತ್ತು ಏನೋ ಗೊತ್ತಿಲ್ಲ. ಅಲ್ಲ, ಈಗ ಅವರು ಸಾವಪ್ಪಿದ್ದಾರೆ ಅಂತಂದ್ರಲ್ಲ, ಯಾವ ರೀತಿಯಾಗಿ ಏನು ಏನಾದ್ರು ಐಡಿಯಾ ಇದೆ? ಇಲ್ಲ ಅವ್ರ ಜೊತೆಲಿ ಜಗಳ ಆಡಿದಾರಂತ. ಅವ್ರ ಜೊತೆಲಿ ಒಬ್ಬ ಇದ್ದಾನೆ, ಬಾಮ ಅವನ್ನ ಕೇಳಿದ್ರೆ ಗೊತ್ತಾಗುತ್ತೆ ಏನು ಹೆಂಗೆ ವಿಷಯ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ದೇಹದ ಮೇಲೆ ಏನಾದ್ರು ಮಾರ್ಕ್ಗಳು ಆ ರೀತಿ ಏನಾದ್ರು ಇದೆಯಾ? ಇಲ್ಲ, ನೋಡಿಲ್ಲ. ತಲೆ ಮೇಲೆ ಗಾಗ್ಲೆಲ್ಲ ನೋಡಿದೆ. ಗಾಯಗಳಿದೆಯಾ? ಗಾಗ್ಲಿದೆ, ಜಾಸ್ತಿ ಗಾಗ್ಲಿದೆ. ಒಳ್ಳೆ ಹೊಡೆದಿರೋದು ಒಂದು 5-6 ಗಾಯಗಳಿದೆ. ಎಷ್ಟೊತ್ತಿಗೆ ಬಂದ್ರಿ ನೀವು ಬೆಳಗ್ಗೆ? ಬೆಳಗ್ಗೆ ನಾವು 6:15 ಹಂಗೆ ಬಂದೆ. ನೀವೇ ಬೆಳಗ್ಗೆ ನೋಡಿದ? ಬೆಳಗ್ಗೆ ನಾನೇ ನೋಡಿದ್ದು. ನಾನು ನೋಡ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಮನೆಗೆ ಹೋಗಿ ಕಾರ್ ಹಾಕೊಂಡು ನಮ್ಮ ಮಾವನ್ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು ನೋಡಿದ್ವಿ, ಏನಿಲ್ಲ, ಉಸಿರೇನಿಲ್ಲ. ಸರಿ ಆಯ್ತು ಅಂತ ಮತ್ತೆ ಪೊಲೀಸರಿಗೆ ಇನ್ಫಾರ್ಮೇಶನ್. ರಾತ್ರಿ ಮನೆಗೆ ಬಂದಿದ್ರಂತ ನಿಮ್ಮ ಮಾವ ಅವರು? ಇಲ್ಲ, ಬಂದಿಲ್ಲ, ರಾತ್ರಿ ಮನೆಗೆ ಬಂದಿಲ್ಲ. ಯಾವಾಗ ಆಗಿರ್ಬೋದು ಈ ಘಟನೆ? ಅದೊಂದು 2 ಗಂಟೆ ಟೈಮಲ್ಲಿ ಆಗಿರ್ಬೋದು. ರಾತ್ರಿ ಅದೇ ಅವು ನಮ್ಮ ಬಾಮ ಇದೆ 2 ಗಂಟೆಯಲ್ಲಿ ಇದು ಮಾಡ್ತಾರೆ. ರಾತ್ರಿ ಆಗಿರೋದು? ರಾತ್ರಿ 2 ಗಂಟೆಯಲ್ಲಿ. ಯಾರು ಮಾಡಿರೋದು ಏನು ಗೊತ್ತಿಲ್ಲ. ಅಲ್ಲ, ಇದಾನಲ್ಲ ಜೊತೆಯಲ್ಲಿ, ಅವ್ನು ಕೇಳಿದ್ರೆ ಗೊತ್ತಾಗುತ್ತೆ. ತಿಮ್ರಾಯನ್ ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲಿದ್ದಾರೆ ಅವರು? ಅವ್ರು ಸ್ಟೇಷನ್ ಅಲ್ಲಿ ಇದ್ದಾರೆ. ಜೊತೆಯಲ್ಲಿದ್ರು ಅವ್ರು ನಿಮ್ಮ ಮಾವ ಜೊತೆ ರಾತ್ರಿ? ಇದ್ರಂತ, ಜೊತೆಯಲ್ಲೇ ಇದ್ರೆ. ಸರ್